ಶ್ರೀ ಗುರುಭ್ಯೋ ನಮಃ. ಓಂ ದುಂ ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋನಲ್ಲಿ ನಿಮಗೆ ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲನೇದಾಗಿ ಪರಾಭಾವ ನಾಮ ಸಂವತ್ಸರದ ಯುಗಾದಿ ವರ್ಷದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವೃಶ್ಚಿಕ ರಾಶಿಯ ಆದಾಯ ಮತ್ತು ವ್ಯಯ ಹೇಗಿದೆ ಅಂದರೆ, ವೃಶ್ಚಿಕ ರಾಶಿಗೆ ಆದಾಯ 11, ವ್ಯಯ 5. ಅಂದರೆ ಆದಾಯ ಚೆನ್ನಾಗಿದೆ ಈ ವರ್ಷ. ಇನ್ನು ಆರೋಗ್ಯ ವಿಚಾರ, ಅನಾರೋಗ್ಯ ವಿಚಾರದಲ್ಲಿ ಆರೋಗ್ಯ 0, ಅನಾರೋಗ್ಯ 4. ಅಂದರೆ ಅನಾರೋಗ್ಯ ಹೆಚ್ಚಿರುವಂಥದ್ದು. ವೃಶ್ಚಿಕ ರಾಶಿಗೆ ಈ ವರ್ಷ ಗುರುಗ್ರಹ ಸಂಚಾರ ಅಂದರೆ ಮಿಥುನ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುವಾಗ ಗುರುಗ್ರಹದಿಂದ ಅಶುಭ ಫಲ ನೀವು ಅನುಭವಿಸ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆಗಳು, ಸ್ಥಳ ಬದಲಾವಣೆ ಆಗುವಂಥದ್ದು, ಇಲ್ಲ ನಿಮ್ಮ ಒಂದು ಕರ್ತವ್ಯ ಎಲ್ಲಿ ಕೆಲಸ ಕಾರ್ಯಗಳಲ್ಲಿ ಮಾಡ್ತಿರ್ತೀರಿ ಅಲ್ಲಿ ಕೆಲವೊಂದು ಅಡಚಣೆಗಳು ಮತ್ತು ನಿಮ್ಗೆ ಆಗದೇ ಇರುವಂಥ ಜನರಿಂದ ನಿಮಗೆ ತೊಂದರೆಗಳು ಇನ್ನೂ ಹೆಚ್ಚಾಗುವಂಥದ್ದು. ಬಂಧು ಮಿತ್ರರಿಂದ ತೊಂದರೆಗಳು ಅನುಭವಿಸುವಿರಿ. ಇನ್ನು ಅನಾರೋಗ್ಯ ವಿಚಾರದಲ್ಲಿ ಮೊದಲೇ ಹೇಳ್ದಂಗೆ ತೊಂದರೆಗಳು ಕಾಣುತ್ತೀರಿ. ಇನ್ನು ಮನೆಯಲ್ಲಿ ಮಾನಸಿಕವಾಗಿ ಮನೆ ಕುಟುಂಬದವರಿಂದ ಚಿಂತೆ ಒಳಗಾಗುವಿರಿ. ನೀವು ಅಧಿಕ ಖರ್ಚು, ಕೌಟುಂಬಿಕ ಕಲಹಗಳು ಉಂಟಾಗುತ್ತದೆ. ಅದೇ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಶುಭ ಫಲ ನೀವು ನೋಡ್ಕೋಬೇಕಾಗುತ್ತೆ. ಕಟಕ ರಾಶಿಗೆ ಯಾವಾಗ ಬರುತ್ತೆ ಅನ್ನೋದೆಲ್ಲ ತಿಳ್ಕೊಬೇಕಾಗುತ್ತೆ. ಅವಾಗವಾಗ ನೀವು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕ ದಶಾಭುಕ್ತಿಗಳು ಹೇಗಿದೆ ಎಂದು ತಿಳಿದುಕೊಳ್ಳಿ. ಅದೇ ರೀತಿ ವೃಶ್ಚಿಕ ರಾಶಿಗೆ ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಕೃಷಿಕರಿಗೆ, ವಿದ್ಯಾರ್ಥಿಗಳಿಗೆ ಶುಭ ಫಲ ಉಂಟಾಗುತ್ತದೆ. ಆದರೆ ಸೇವೆ ಮಾಡ್ತಿರ್ತೀರಲ್ಲ, ಅಂದರೆ ಈ ಪೊಲೀಸು, ಸೆಕ್ಯೂರಿಟಿ ಗಾರ್ಡ್ ಅಂಥವ್ರಿಗೆ ಸ್ವಲ್ಪ ವರ್ಗಾವಣೆ ಆಗುವಂಥದ್ದು ಜಾಸ್ತಿ ಆಗುವಂಥದ್ದು ಇರುತ್ತದೆ. ಕೆಟ್ಟ ಸಮಯ ಅನ್ಬೋದು. ಅಂಥವ್ರು ಸೇವೆ ಮಾಡುವಂಥ ವರ್ಕರ್ಸ್ಗೆ ಸ್ವಲ್ಪ ಶುಭ ಆಗಬೇಕು ಅಂದರೆ ಶನಿಗೆ ಸಂಬಂಧಪಟ್ಟಿದ್ದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಗೆ ರಾಹು ಗ್ರಹದಿಂದ ಸ್ವಲ್ಪ ಹಿಂಸೆನೇ ಇದೆ, ಯಶಸ್ಸು ಕಡಿಮೆ ಇದೆ. ಆದರೆ ಭೂ ವಿವಾದಗಳಿಂದ ನೀವು ಜಯಗಳಿಸುವಿರಿ. ಮತ್ತು ರಾಹು ಇನ್ನೂ ಸ್ವಲ್ಪ ಓಕೆ ಅನ್ಬೋದು, ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪರಿಹಾರವಾಗಿ ಗುರು ಶಾಂತಿ, ಗುರು ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡ್ಕೊಬನ್ನಿ. ಮತ್ತು ಗುರುಗಳನ್ನ ಆರಾಧನೆ ಮಾಡಿ. ಪ್ರತಿ ಗುರುವಾರ ಕಡಲೆಕಾಳನ್ನ ದಾನ ಮಾಡಿ. ಮತ್ತು ಗುರುಗಳನ್ನ ಆಶೀರ್ವಾದ, ನಿಮ್ಮ ಯಾರು ತುಂಬ ಇಷ್ಟವಾದಂಥ ಗುರುಗಳ ಆಶೀರ್ವಾದ ಪಡೆದುಕೊಳ್ಳಿ. ಶುಭವಾಗಲಿ.